ಹಾಯ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಫುಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಟ್ರಾವೆಲಿಂಗ್ ಫುಡ್ನಲ್ಲಿ ಅಪ್ಲೋಡ್ ಮಾಡಿರೋಂಥ ವಿಡಿಯೋ ನಿಮ್ಮೆಲ್ಲರೂ ಗೊತ್ತೇ ಇರುತ್ತೆ, ತಮ್ನಿಲ್ ನೋಡಿ ತಿಳ್ಕೊಂಡಿರ್ತೀರಾ. ಹೌದು, ನಮ್ಮ ಏರಿಯಾದಲ್ಲಿ ಆಚರಿಸಿದಂಥ ರಾಜ್ಯೋತ್ಸವದ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀವಿ. ಬನ್ನಿ ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೂ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ಮುಖ್ಯವಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನೋಡೋಣ ಬನ್ನಿ. ನವೆಂಬರ್ 1 ಕೇವಲ ಒಂದು ದಿನವಲ್ಲ, ಅದು ಕನ್ನಡ ನಾಡಿನ ಏಕತೆಯ ಪ್ರತೀಕ, ಕನ್ನಡ ಭಾಷೆಯ ಶಕ್ತಿಯ ಸಂಕೇತ ಮತ್ತು ಕರ್ನಾಟಕದ ಪ್ರತಿಮೆಯ ಹೆಮ್ಮೆ. ಹೇಳಿ ಒಮ್ಮೆ ಜೈ ಕನ್ನಡ, ಜೈ ಕರ್ನಾಟಕ, ಜೈ ಭುವನೇಶ್ವರಿ ತಾಯಿ. 1956 ನವೆಂಬರ್ 1ರಂದು ನಮ್ಮ ಕನ್ನಡ ನಾಡಿನ ಎಲ್ಲ ಪ್ರದೇಶಗಳು, ಮೈಸೂರು, ಮಂಗಳೂರು, ಬೆಳಗಾವಿ, ಧಾರವಾಡ, ಬೀದರ್, ಕೋಲಾರ, ಹೀಗೆ ಎಲ್ಲವೂ ಸೇರಿ ಒಂದು ದೊಡ್ಡ ಕನ್ನಡ ರಾಜ್ಯವಾದ ಮೈಸೂರು ರಾಜ್ಯ ರಚನೆಯಾಯಿತು. ನಂತರ 1973ರಲ್ಲಿ ಈ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರನ್ನು ನೀಡಲಾಯಿತು. ಈ ದಿನವನ್ನು ಕನ್ನಡ ರಾಜ್ಯೋತ್ಸವ, ಕನ್ನಡ ನಾಡಿನ ಹುಟ್ಟುಹಬ್ಬ ಎಂದು ಆಚರಿಸಲಾಗುತ್ತದೆ. ಇದು ಏಕತೆ, ಭಾಷಾ ಗೌರವ ಮತ್ತು ನಾಡಿನ ಪ್ರಗತಿಯ ದಿನವೆಂದು ಆಚರಿಸಲಾಗುತ್ತದೆ. ನಮ್ಮ ಕನ್ನಡ ಭಾಷೆ ಸಾವಿರಾರು ವರ್ಷಗಳ ಪ್ರಾಚೀನವಾದದ್ದು. ಪಂಪ, ರನ್ನ, ಜನ್ನ, ಕುವೆಂಪು, ಬೇಂದ್ರೆ ಇವರ ಕೃತಿಗಳು ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನಗಳು. ನಮ್ಮ ರಾಜ್ಯವು ಕಾವ್ಯ, ಸಂಗೀತ, ಯೋಗ, ವಿಜ್ಞಾನ, ಕ್ರೀಡೆ, ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲೂ ಮುಂದಿದೆ. ಇದರ ಮುಂದುವರೆದ ಭಾಗವಾಗಿ ನಾವೆಲ್ಲರೂ ಈ ರಾಜ್ಯೋತ್ಸವ ಆಚರಿಸುವ ಮೂಲಕ ಹಾಗೂ ಇನ್ನೂ ಅನೇಕ ಆವಿಷ್ಕಾರಗಳ ಮೂಲಕ ನಮ್ಮ ರಾಜ್ಯದ ಪ್ರಗತಿಯನ್ನು ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮ ರಾಜ್ಯವು ಕೇವಲ ವಿಜ್ಞಾನ ಮತ್ತು ಕಲೆಗಳಲ್ಲಿ ಮಾತ್ರವಲ್ಲ, ಮನುಷ್ಯತ್ವ, ನಾಡಿನ ಪ್ರೀತಿ ಮತ್ತು ಭಾಷೆಯ ಗೌರವದಲ್ಲಿಯೂ ಮುಂಚೂಣಿಯಲ್ಲಿದೆ. ಕನ್ನಡ ನಮ್ಮ ಅಸ್ತಿತ್ವ, ಕನ್ನಡ ನಮ್ಮ ಆತ್ಮ. ನಾವು ಎಲ್ಲೇ ಇದ್ದರೂ ಕನ್ನಡ ಮಾತಾಡೋಣ, ಕನ್ನಡ ಓದೋಣ, ಕನ್ನಡದ ಗೌರವ ಕಾಪಾಡೋಣ. ಎಲ್ಲರೂ ಒಮ್ಮೆ ಹೇಳಿ, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಭುವನೇಶ್ವರಿ ತಾಯಿ. ಕರ್ನಾಟಕ ಕಲೆ, ಜ್ಞಾನ, ಶೌರ್ಯದ ನಾಡು. ತಾಯಿ ಭುವನೇಶ್ವರಿ ದೇವಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ರಕ್ಷಕಿ. ಕರ್ನಾಟಕದ ಸಮೃದ್ಧಿ, ಶಾಂತಿ ಮತ್ತು ಏಕತೆಗೆ ದೇವಿಯ ಆಶೀರ್ವಾದ ಅಗತ್ಯವಿದೆ. ಇದರಿಂದಲೇ ನವೆಂಬರ್ 1ರಂದು ರಾಜ್ಯೋತ್ಸವದ ಸಂದರ್ಭದಲ್ಲಿ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಈ ಮೂಲಕ ಕರ್ನಾಟಕ ರಾಜ್ಯವೇ ರಾಷ್ಟ್ರಕವಿ ಕುವೆಂಪುರವರ ನಾಡಗೀತೆಯನ್ನು ಹಾಡುತ್ತಾ ಧ್ವಜಾರೋಹಣವನ್ನು ಆಚರಿಸಿ ಸಂಭ್ರಮಿಸುತ್ತಾರೆ. ಜಯ ಭಾರತ ಜನನಿಯ ತನುಜಾತೆ ಕುವೆಂಪುರವರು ಬರೆದ ನಾಡಗೀತೆ. ಕರ್ನಾಟಕದ ಸೌಂದರ್ಯ, ಸಂಸ್ಕೃತಿ ಮತ್ತು ಗೌರವವನ್ನು ಕೊಂಡಾಡುವುದು ನಮ್ಮೆಲ್ಲರ ಹೆಮ್ಮೆಯ ನಾಡಗೀತೆಯಾಗಿದೆ. ಹೀಗೆ ಕೊಂಡಾಡಿದ ನವೆಂಬರ್ 1ರ ರಾಜ್ಯೋತ್ಸವವೇ ಈಗ ನೆರವೇರುತ್ತಿದ್ದು ನಮ್ಮ ನಗರದಲ್ಲಿ ನೀವು ಕಾಣುತ್ತಿರುವ ವಿಡಿಯೋಗಳು. ನಮ್ಮ ನಗರದ ನಿವಾಸಿಗಳೆಲ್ಲರೂ ಈ ಸಂಭ್ರಮಾಚರಣೆಯನ್ನು ಆಚರಿಸುತ್ತಾ ತುಂಬ ಸಂತೋಷ ಪಡುತ್ತಿದ್ದೇವೆ. ಹೀಗೆ ನಿಮ್ಮ ನಗರದಲ್ಲಿ ಏನಾದರೂ ರಾಜ್ಯೋತ್ಸವ ಆಚರಿಸಿದ್ದರೆ ಅದರ ಕಮೆಂಟನ್ನು ಹಾಕಿ, ಹಾಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಕರ್ನಾಟಕ ನಮ್ಮ ಭೂಮಿ, ಭುವನೇಶ್ವರಿ ದೇವಿ ನಮ್ಮ ಭಾಷಾ ತಾಯಿ. ಇಬ್ಬರನ್ನೂ ಸೇರಿ ನಾವು ನಮ್ಮ ಅಸ್ತಿತ್ವವನ್ನು ರೂಪಿಸಿಕೊಂಡಿದ್ದೇವೆ. ಆದ್ದರಿಂದ ನಾವು ನಮ್ಮ ನಾಡ ತಾಯಿ ಭುವನೇಶ್ವರಿಯ ಆಶೀರ್ವಾದ ಕೇಳುತ್ತೇವೆ. ಆದ್ದರಿಂದ ಭುವನೇಶ್ವರಿ ತಾಯಿಯು ಎಲ್ಲರಿಗೂ ಆಯುಷ್ಯ, ಆರೋಗ್ಯ ಕೊಟ್ಟು ಕಾಪಾಡಲಿ. ಸಮಸ್ತ ದೇಶದ ಜನತೆ, ನಾಡಿನ ಜನತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ಟ್ರಾವೆಲಿಂಗ್ ಫುಡ್ ಕಡೆಯಿಂದ ಕೇಳಿಕೊಳ್ಳುತ್ತಿದ್ದೇವೆ. ಹೀಗೆ ಅನೇಕ ಈ ರೀತಿಯ ವಿಡಿಯೋಗಳು ಹಾಗೂ ಸಾಹಿತ್ಯಗಳು, ಸಂಸ್ಕೃತಿಗಳು, ನಾಡಗೀತೆಗಳು, ರಾಷ್ಟ್ರೀಯ ಭಾಷೆಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಟ್ರಾವೆಲಿಂಗ್ ಫುಡ್ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇವೆ. ಇದೇ ರೀತಿ ಅನೇಕ ವಿಡಿಯೋಗಳ ಜೊತೆ ಹೆಚ್ಚಿನ ವಿಡಿಯೋಗಳ ಮೂಲಕ ನಮ್ಮ ಚಾನೆಲ್ನಲ್ಲಿ ತಿಳಿಸುತ್ತೇವೆ. ಈ ಕೂಡಲೇ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಆಗಲೇ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮ್ಮ ಚಾನೆಲ್ನಲ್ಲಿ ಬಂದು ತಲುಪುತ್ತವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ, ಜೈ ಭುವನೇಶ್ವರಿ ತಾಯಿ, ಜೈ ಕನ್ನಡ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಧನ್ಯವಾದಗಳು. ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂದರಿಗೆ ದಾರಿದೀಪ. ಅಪ್ಪಿಕೋ ಕನ್ನಡವ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.